बेळगाव उत्सवाच्या निमित्ताने बेळगावमध्ये दाखल झालेल्या कन्नड चित्रपट सृष्टीतील कलाकारांना पाहून बेळगावकरांनी आनंद व्यक्त केला. शनिवारी बेळगावमधील चन्नमा चौकात आलेले अभिनेते डॉली धनंजय, सतीश निनासम, सप्तमी गौडा आणि वशिष्ठ सिंह यांनी राणी चन्नमा मूर्तीला पुष्पहार अर्पण केला. त्यानंतर त्यांनी उपस्थित प्रेक्षकांकडे हात हलवताच चौकात जमलेल्या चाहत्यांनी आपल्या आवडत्या कलाकारांना पाहून जल्लोष व्यक्त केला. ಭಾಳ ಖುಷಿ ಆಗ್ತಾ ಇದೆ. ಪ್ರವೀಣ್ ಶೆಟ್ಟಿ ಅವ್ರಿಗೆ, ಶಿವಾನಂದ್ ಅವ್ರಿಗೆ ಅಂದರೆ ಅಭಿನಂದನೆಗಳು. ಇಷ್ಟು ದೊಡ್ಡ ಮಟ್ಟಿಗೆ ಬೆಳಗಾವಿ ಉತ್ಸವ ನಡೆಸ್ತಾ ಇದ್ದಾರೆ. ಅದಲ್ಲದೆ ಸಾಕಷ್ಟು ವರ್ಷದಿಂದ ಅಭಿಲಾಷ್ ಅವರು ನನ್ನನ್ನು ಕರೀತಾ ಇದ್ರು ಬೆಳಗಾವಿ ಉತ್ಸವಕ್ಕೆ. ಯಾವುದೋ ಕಾರಣದಿಂದ ಬರಲಿಕ್ಕಾಗಲಿಲ್ಲ. ಬಟ್ ಈ ಸತಿ ರೈಸ್ ಆಫ್ ಅಶೋಕ ತಂಡ ಹಾಗೂ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಈ ಸತಿ ಬೆಳಗಾವಿ ಉತ್ಸವಕ್ಕೆ ಬರೋಕ್ಕೆ ಸಾಧ್ಯ ಆಯಿತು. ಸೊ ಭಾಳ ಖುಷಿ ಇದೆ. ಸಂಜೆ ಹೋಗಿ ಕಾರ್ಯಕ್ರಮ ನೋಡೋಕ್ಕೆ ಖುಷಿಯಾಗಿದೆ. ಮೇಡಮ್, ಬೆಳಗಾವಿ ಅಂತಂದರೆ ಒಂಥರ ಕನ್ನಡದ ಗಟ್ಟಿನೆಲ್ಲ. ಸೊ ಇವತ್ತು ಅಲ್ಲಿ ಬಂದಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? ಭಾಳ ಖುಷಿ ಆಗ್ತಾ ಇದೆ. ಬಂದಿದ್ವಿ, ಮುಂಚೆನೂ ಬೆಳಗಾವಿಗೆ ಬಂದಿದ್ದೀನಿ. ಈ ಸತಿ ಬೆಳಗಾವಿ ಉತ್ಸವಕ್ಕೆ ಬಂದಿರೋದು ಇನ್ನೂ ಭಾಳ ಖುಷಿ ಇದೆ. ಕೆಲವೊಂದಿಷ್ಟು ಅಭಿಮಾನಿಗಳು ಕಿತ್ತಾಡ್ಕೊಳ್ತಾ ಇದ್ದಾರೆ, ಏನು ಕಿವಿ ಮಾತು ಹೇಳ್ತೀರಿ ಅಭಿಮಾನಿಗಳಿಗೆ? ಹೇಳಿದ್ರಲ್ಲ ಇದು ಇವಾಗಲೇ ಧನಂಜಯ ಅವರು ಅಷ್ಟೇ. ಅಂದರೆ ಎಲ್ಲರೂ ಸಿನಿಮಾ ಮಾಡ್ತಾ ಇರೋದೇ ಕನ್ನಡದಲ್ಲಿ. ನೀವೇನು ಹೇಳ್ತಾ ಇದ್ದೀರಾ ಕನ್ನಡ ಹೋರಾಟ ಅಂತ, ಕನ್ನಡ ಸಿನಿಮಾಗಳೂ ಅದ್ರದ್ದು ಒಂದು ಹೋರಾಟನೇ. ಅಷ್ಟು ಸಿನಿಮಾಗಳು ಆಗ್ತಾಯಿದೆ ಕನ್ನಡದಲ್ಲಿ ಅಂತ ಹೇಳಿದಾಗ ನಾವು ಅದನ್ನು ಸಿನಿಮಾಗಳು ಮಾಡ್ತಾ ಇರೋದು ಅದನ್ನು ಬೆಳ್ಸೋಕ್ಕೋಸ್ಕರನೇ. ಸೊ ಅದಕ್ಕೋಸ್ಕರ ಕನ್ನಡ ಸಿನಿಮಾಗಳು ಯಾವುದೇ ಬಂದ್ರೂ, ಯಾವುದೇ ಹೀರೋಯಿನ್ ಯಾರೇ ಇದ್ರೂ ಎಲ್ಲರೂ ಸಪೋರ್ಟ್ ಮಾಡಿ. ಅದರಿಂದ ಕಲಾವಿದರು ಬೆಳೀತಾರೆ, ಅವ್ರ ಮನೆಗಳು ಬೆಳೆಯುತ್ತೆ, ಸಾಕಷ್ಟು ಜನಕ್ಕೆ ಜೀವನ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅದರ ಅಗತ್ಯ ಇಲ್ಲ. ನೀವು ಎಲ್ಲರೂ ಸಿನಿಮಾನು ಬಂದು सपोर्ट ಮಾಡಿ. अभिनेता निनाझम सतीश बोलताना म्हणाले की बेळगाव उत्सवात सहभागी होत असल्याचा खूप आनंद आहे. ಕನ್ನಡचे ಕಾರ್ಯಕ್ರಮ ಪಾಹೂನ್ ಆಮಲ खूप ಆನಂದ मिळतो. ಇಲ್ಲಿಗೆ ಬಂದಾಗೆಲ್ಲ ಭಾಳ ಸಂತೋಷ ಆಗುತ್ತೆ. ಆ್ಯಂಡ್ ಈ ಸಲ ನಮ್ಮ ಅಭಿ ಮತ್ತು ಆರ್ಗನೈಸ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಶಿವಾನಂದ ನೀಲಣ್ಣನವರು ಸಮಾಜ ಸೇವಕರು ಭಾಳ ದೊಡ್ಡ ಕಾರ್ಯಕ್ರಮನ ಬೆಳಗಾವಿಯಲ್ಲಿ ಬಹುಶಃ ನಾನು ಇಷ್ಟು ದೊಡ್ಡ ಕಾರ್ಯಕ್ರಮ ನೋಡೇ ಇರಲಿಲ್ಲ. ಆ ಲೆವೆಲ್ಗೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದೊಂಥರ ಖುಷಿ ವಿಷಯ ನಮಗೆ. ಅದು ಕನ್ನಡದ ಕಾರ್ಯಕ್ರಮ ಅಂತಂದಾಗ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ತುಂಬ ಖುಷಿಯಾಗುತ್ತೆ. ನನ್ನ ಜೊತೆಗೆ ಗೆಳೆಯ ಧನಂಜಯ ಅವರಾಗ್ಬೋದು, ನಮ್ಮ ದ ರೈಸ್ ಆಫ್ ಅಶೋಕ ನಾಯಕಿ ಯಾರು ಸಪ್ತಮಿ ಅವರಾಗ್ಬೋದು, ಆ್ಯಂಡ್ ನಮ್ಮ ಪ್ರವೀಣ್ ಶೆಟ್ಟಿ ಇದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೀತಿರೋದು ತುಂಬ ಖುಷಿಯಾಗಿದೆ. ನಮ್ಮ ಇಡೀ ತಂಡ ದ ರೈಸ್ ಆಫ್ ಅಶೋಕ ತಂಡ ಇವತ್ತು ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ ಆ್ಯಂಡ್ ಪ್ರಮೋಷನ್ ಮಾಡ್ತಾ ಇದ್ದೀವಿ ಸಿನಿಮಾನ. ಆ್ಯಂಡ್ ಎಲ್ಲರೂ ಸಿನಿಮಾ ನೋಡಿ ಹಂಗೆ ಬೆಳಗಾವಿ ಉತ್ಸವಕ್ಕೆ ಹಾರೈಕೆ ಇರಲಿ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ನಮ್ಮ ನೀಲಣ್ಣನವರು ಇದೇ ಥರ 16 ಕಾರ್ಯಕ್ರಮಗಳನ್ನ ಮಾಡಲಿ, ಹೆಸರುವಾಸಿ ಆಗಲಿ ಅಂತ ಹಾರೈಸ್ತೀನಿ. ಬೆಳಗಾವಿ ಕನ್ನಡಿಗರು ಯಾವಾಗಲೂ ಕನ್ನಡನ ಸೇಫಾಗಿ ಉಳಿಸ್ಕೊಂಡಿದ್ದಾರೆ. ಅದೇನು ಅದ್ರ ಬಗ್ಗೆ ಏನು ಹೇಳಂಗೆ ಇಲ್ಲ. ನಾವು ಬೆಳಗಾವಿ ಕನ್ನಡಿಗರು ಪ್ರತಿ ಸಲ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಬೇರೆಯವ್ರಿಗಿಂತ. ಈ ಗಡಿ ಭಾಗದಲ್ಲಿ ಇಷ್ಟು ಚೆನ್ನಾಗಿ ಕನ್ನಡ ಇದೆ ಅಂತಂದರೆ ಅದಕ್ಕೆ ಇಲ್ಲಿ ಕನ್ನಡಿಗರ ಹೋರಾಟ ಆಗ್ಬೋದು, ಇಲ್ಲಿ ಕನ್ನಡಕ್ಕೋಸ್ಕರ ಏನೋ ಹೋರಾಟ ಮಾಡಿದವರಾಗ್ಬೋದು, ಸಾಕಷ್ಟು ಜನ ಇದ್ದಾರೆ. ಪ್ರತಿಯೊಬ್ಬ ಮನೆಯಲ್ಲೂ ಇದ್ದಾರೆ. ಅವರೆಲ್ಲರ ಹಾರೈಕೆಯಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ. ಇದು ಅವರೆಲ್ಲರ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ. ಜನವರಿ 21ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ವಿಚಾರ ಬರುತ್ತೆ. ನಾಡುನುಡಿ ವಿಚಾರದಲ್ಲಿ ಕನ್ನಡ ಪರ ಸಂಘಟನೆ ಯಾವ ಸರ್ಕಾರ ನಿಂತಿಲ್ಲ. ಅದಕ್ಕೆ ಚಿತ್ರರಂಗ ತಾರೆಗಳು ಈ ಮುಖ ಮಾಡ್ತಾ ಇದ್ದಾರೆ, ಏನು ಹೇಳ್ತಾರೆ? ಚಿತ್ರರಂಗದವರು ಸುಮ್ಮನೆ ಏನು ಗೊತ್ತಾ, ಕೆಲವರೆಲ್ಲ ಗಾಸಿಪ್ ಮಾತಾಡ್ತಾರೆ, ಹಂಗೆ ಹಿಂಗೆ ಸಿನಿಮಾದವ್ರು ಏನು ಮಾಡಲ್ಲ ಅಂತ. ಬಟ್ ಸಿನಿಮಾದವರು ಯಾವಾಗಲೂ ಕನ್ನಡದ ವಿಚಾರದಲ್ಲಿ ಯಾವತ್ತೂ ಜೊತೆ ನಿಂತಿದ್ದಾರೆ. ಅಣ್ಣವ್ರನ್ನ ಹಿಡಿದು ಗೋಕಾಕ್ ಚಳವಳಿ ಹಿಡಿದು ಇಲ್ಲಿವರೆಗೂ ಕನ್ನಡದವರು ಯಾವುದೇ ಕನ್ನಡದ ವಿಷಯ ಬಂದಾಗ ನೀರಾಗಲಿ, ಭಾಷೆ ಆಗಲಿ, ಕನ್ನಡದ ವಿಚಾರ ಆಗಲಿ, ಪ್ರತಿಯೊಂದರಲ್ಲೂ ಸಿನಿಮಾ ಆ್ಯಕ್ಟರ್ಗಳು ಇದ್ದೇ ಇದ್ದೀವಿ. ನಾವು ಯಾವತ್ತೂ ಹಿಂದೆ ಸರದೇ ಇಲ್ಲ, ಯಾವತ್ತು ಸರಿದಿದ್ದೀವಿ ನಾವು. ನೀವು ಲಾಸ್ಟ್ ಟೈಮ್ ನೋಡಿದಾಗ ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದಂಥ ಮಾದಾಯಿ ಹೋರಾಟಕ್ಕೆ ನಾವೆಲ್ಲರೂ ಇದ್ವಿ. ಇಡೀ ಚಿತ್ರರಂಗ ಇತ್ತು, ಪ್ರತಿಯೊಂದಕ್ಕೂ ಇರ್ತೀವಿ. ಬೆಳಗಾವಿ ವಿಚಾರಕ್ಕೆ ಬಂದಾಗ ನಾವು ಇದ್ದೀವಿ. ಎಲ್ಲ ಕಡೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಹಂಗೇನಿಲ್ಲ, ಸಂಘಟನೆ ಆಗಲಿ, ನಾವಾಗಲಿ, ಚಿತ್ರರಂಗ ಆಗಲಿ, ನಾವೆಲ್ಲ ಒಂದೇ. ಎಲ್ಲರೂ ಕನ್ನಡಿಗರು ಅಷ್ಟೇ, ಬೇರೆ ಬೇರೆಯವರಲ್ಲ. ಥ್ಯಾಂಕ್ ಯು. अभिनेता डॉली धनंजय म्हणाले की बेळगावमध्ये येणे हीच मोठी खुशी आहे. मी कन्नड राज्योत्सवातही आणि आता बेळगाव उत्सवासाठी आलो आहे. ಇಲ್ಲ, ಭಾಳ ಖುಷಿಯಾಗುತ್ತೆ. ಯಾವಾಗ ಬಂದ್ರೂ ಇದೇ ಒಂದು ಅದ್ಭುತವಾದ ರಿಸೀವಿಂಗ್ ಇರುತ್ತೆ. ಆಮೇಲೆ ನಾನು ಹೊಯ್ಸಳ ಶೂಟ್ಗೂ ಇಲ್ಲೇ ಇದ್ದೆ ಪೂರ್ತಿ. ನಮ್ಮ ಉತ್ತರಾಖಂಡ ಶೂಟ್ಗೂ ಇಲ್ಲೇ ಇದ್ವಿ, ಇಲ್ಲೇ ಸುತ್ತಮುತ್ತ ಮಾಡ್ತಾಯಿದ್ವಿ. ಆ್ಯಂಡ್ ನಮ್ಮ ಪ್ರವೀಣ್ ಶೆಟ್ಟಿ ಸರು, ಅಭಿಲಾಷ್ ಅವರು, ಇವರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವ ಮಾಡಿದಾಗೆಲ್ಲ ನಾನು ಬಂದಿದ್ದೀನಿ ಎಷ್ಟೊಂದು ಸರಿ. ಭಾಳ ಖುಷಿಯಾಗುತ್ತೆ. ಆ್ಯಂಡ್ ಈ ಸರಿ ಬೆಳಗಾವಿ ಉತ್ಸವ ಇಷ್ಟು ಅದ್ದೂರಿಯಾಗಿ ನಡೀತಿರೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ. ಆ್ಯಂಡ್ ಈ ಸರಿ ಶಿವಾನಂದ ನೀಲಣ್ಣನವರು ಅರ್ಪಿಸ್ತಾ ಇರೋದು ಭಾಳ ಖುಷಿ. ಆ್ಯಂಡ್ ಭಾಳ ಪ್ಯಾಷನೇಟ್ ವ್ಯಕ್ತಿ. ನಾನು ತುಂಬ ಇನ್ನೂ ಕಲ್ತಿಲ್ಲ.
ನಾನು ಫೋನಲ್ಲಿ ಮಾತಾಡಿದ್ದಷ್ಟೇ. ಭಾಳ ಒಂದು ಪ್ಯಾಷನ್ನು ಎನರ್ಜಿ ಇಟ್ಕೊಂಡು ಭಾಳ ಆದರ್ಶಗಳನ್ನ ಇಟ್ಕೊಂಡಿದ್ದಾರೆ. ಸೊ ತುಂಬ ಅದ್ಧೂರಿಯಾಗಿ ಇಲ್ಲಿ ಆಚರಿಸ್ತಾ ಇದ್ದಾರೆ. ಭಾಳ ಒಳ್ಳೆಯದಾಗಲಿ. ಆ್ಯಂಡ್ ಅವ್ರಿಗೂ ಕೂಡ ಅವರು ಏನೇನು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೆಲ್ಲ ಇನ್ನೂ ಭಾಳಷ್ಟು ಶಕ್ತಿ ಸಿಗಲಿ ಅಂತ ಹೇಳಿ ಹಾರೈಸ್ತೀವಿ. ಅದು ಯಾವಾಗಲೂ ಇರುತ್ತೆ. ಪ್ರೊಡಕ್ಟಿವ್ ಆಗಿ ಏನೇನು ಮಾಡ್ಬೋದು ಎಲ್ಲದಕ್ಕೂ. ಆ್ಯಂಡ್ ಒಳ್ಳೆಯ ಡಿಸಿಷನ್ಗಳಿಗೆ ಎಲ್ಲ ಒಳ್ಳೆಯ ಲೀಡರ್ಸ್ ಜೊತೆ ಡೆಫಿನೆಟ್ಲಿ ನಾವು ಇದ್ದೇ ಇರ್ತೀವಿ. ಆಗಲೇ ಸತೀಶ್ ಅವ್ರು ಹೇಳ್ದಂಗೆ ನಮ್ಮ ಜೀವನನೇ ಭಾಷೆ ಅಲ್ವಾ. ಸೊ ಡೆಫಿನೆಟ್ಲಿ ಅದ್ರ ಜೊತೆಗೆ ನಾವು ಯಾವಾಗಲೂ ಇರಲೇಬೇಕು. ಅದೇ ಉಸಿರು. ಸರ್, ಇತ್ತೀಚೆಗೆ ಸ್ಟಾರ್ ಹೀರೋಗಳ ಅಭಿಮಾನಿಗಳ ನಡುವೆ ಕ್ಲಾಶಸ್ ಆಗ್ತಾ ಇದೆ, ಏನು ಹೇಳ್ತೀರಿ? ಇಲ್ಲ, ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನೂ ನೋಡಿ. ಇನ್ನು ಐ ಥಿಂಕ್ ನಿಮ್ಮ ಬದುಕುಗಳು ದೊಡ್ಡದಲ್ವ, ಅದನ್ನು ಗಟ್ಟಿಯಾಗಿ ಕಟ್ಕೊಳ್ಳಿ. ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದೂ ಇರಲ್ಲ. ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ, ಅವ್ರವ್ರ ತಂದೆ ತಾಯಿ ಇರ್ತಾರೆ, ಅವ್ರವ್ರ ಫ್ಯಾಮಿಲಿ ಇರುತ್ತೆ. ಅದು ಎಲ್ಲದಕ್ಕಿಂತ ಬಹಳ ದೊಡ್ಡದು. ಸೊ ಹೊಡೆದಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಚೆನ್ನಾಗಿತ್ಕೊಂಡು ಎಲ್ಲ ಸಿನಿಮಾನು ಸೆಲೆಬ್ರೇಟ್ ಮಾಡಿ. ಇಷ್ಟ ಆದಾಗ ಹೇಳಿ, ಇಷ್ಟ ಆಗಲಿಲ್ಲ ಅಂದರೂ ಹೇಳಿ, ತಿದ್ಕೋತೀವಿ. ಸೊ ಎಲ್ಲ ಚೆನ್ನಾಗಿರೋಣ. ಥ್ಯಾಂಕ್ ಯು. कर्वेचे राज्याध्यक्ष प्रवीण शेट्टी बोलताना म्हणाले की बेळगाव उत्सव सुरू आहे आणि कन्नडचे झेंडे दिमाखात फडकत आहेत. ಬೆಳಗಾವಿಯಲ್ಲಿ ಇವತ್ತು ಅದ್ಧೂರಿಯಾಗಿ ಬೆಳಗಾವಿ ಉತ್ಸವ ನಡೀತಾ ಇದೆ. ಕನ್ನಡದ ಬಾವುಟಗಳು ರಾರಾಜಿಸ್ತಾ ಇದ್ದಾವೆ. ಕನ್ನಡದ ನಟರು, ಎಲ್ಲ ನಟರು ಬೆಳಗಾವಿಗೆ ಬಂದಿದ್ದಾರೆ. ಖುಷಿಯಾಗುತ್ತೆ. ಒಂದು ಕಡೆ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ಲೋಕಸಭಾ ಸ್ಪೀಕರ್ಗೆ ದೂರನ್ನು ಕೊಡುವಂಥ ಕೆಲಸ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಬೆಳಗಾವಿ ಇರಲಿ, ಬೆಳಗಾವಿಯ ಒಂದು ಹಿಡಿ ಮಣ್ಣನ್ನು ಮುಟ್ಲಿಕ್ಕೂ ಸಾಧ್ಯ ಇಲ್ಲ. ಇಲ್ಲಿಯ ಕನ್ನಡಿಗರು ಅಷ್ಟೊಂದು ಗಟ್ಟಿಯಾಗಿದ್ದಾರೆ. ಅನೇಕ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಇಡೀ ಕನ್ನಡಿಗರು ಮತ್ತು ಕನ್ನಡ ಚಿತ್ರರಂಗ, ಕನ್ನಡದ ಸಾಹಿತಿಗಳು, ಕರ್ನಾಟಕದ ಅಧಿಕಾರಿಗಳು ಗಟ್ಟಿಯಾಗಿ ನಿಂತಿದ್ದಾರೆ. ನಾವು ಯಾರಿಗೂ ಬರಬೇಡಿ ಅಂತ ಹೇಳಲ್ಲ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಬರಲಿಕ್ಕೆ ಅವಕಾಶ ಇದೆ. ಇಂಥ ಸಂದರ್ಭದಲ್ಲಿ ಒಬ್ಬ ಲೋಕಸಭಾ ಸದಸ್ಯ ಇಲ್ಲಿ ಕನ್ನಡಿಗರ ನಡುವೆ ದ್ವೇಷವನ್ನು ಬಿತ್ತಲಿಕ್ಕೆ ಬರ್ತೀನಂದರೆ ಅದನ್ನು ನಮ್ಮ ಡಿ ಸಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅಭಿನಂದನೆಗಳನ್ನು ಹೇಳ್ತೀನಿ. ನಮ್ಮ ಶಿವಾನಂದ ನೀಲಣ್ಣವರು, ನಮ್ಮ ಅಭಿಯವರು ಒಳ್ಳೆಯ ಕನ್ನಡದ ಉತ್ಸವವನ್ನು ಮಾಡೋದ್ರ ಮುಖಾಂತರ, ಎಲ್ಲ ನಟರನ್ನ ಕರೆಸೋದ್ರ ಮುಖಾಂತರ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ. ಶುಭವಾಗಲಿ. ಯಾವತ್ತೂ ನಾವು ಬೆಳಗಾವಿ ಪರವಾಗಿರ್ತೀವಿ, ಕನ್ನಡಿಗರ ಪರವಾಗಿರ್ತೀವಿ. ಕನ್ನಡಕ್ಕೆ ಏನೇ ತೊಂದರೆ ಆದರೂ ಸುಮ್ಮನೆ ಇರಲ್ಲ. ನಾನು ಗಡಿ ಭಾಗದಿಂದ ಬರ್ತಾ ಇದ್ದೀನಿ. ಇವತ್ತು ಸುಗ್ರೀವಾಜ್ಞೆ ತಂದಿದೆ ಸರ್ಕಾರ, ನಾಮಫಲಕ 60% ಇರಲೇಬೇಕಂತ. ಆದರೆ ಗಡಿ ಭಾಗದಲ್ಲಿ ಇವತ್ತು ಸಹ ಬದಲಾವಣೆ ಆಗಿಲ್ಲ. ಇಲ್ಲಿ ಡಿ ಸಿ ಅವರು ಆ ಕೆಲಸವನ್ನು ಮಾಡಬೇಕನ್ನೋದು ಒತ್ತಾಯವನ್ನು ಸಹ ಮಾಡ್ತಾ ಇದ್ದೀನಿ. ಖಂಡಿತವಾಗಲೂ ಡಿ ಸಿ ಅವರ ಬೆನ್ನಿಗೆ ಇಡೀ ಸರ್ಕಾರ, ವಿರೋಧ ಪಕ್ಷ, ಕನ್ನಡಿಗರು, ಕನ್ನಡದ ನಟರು, ಕನ್ನಡ ಹೋರಾಟಗಾರರು ಗಟ್ಟಿಯಾಗಿದ್ದೀವಿ. ಯಾವುದಕ್ಕೂ ಹಂಚಬೇಕಾಗಿಲ್ಲ. ಅಂಥ ಸಂದರ್ಭ ಬಂದರೆ ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ. अनेक वेळा देशद्रोह्यांना आम्ही इशारे दिले आहेत. कन्नडच्या प्रश्नावर चित्रपटसृष्टी, साहित्यिक आणि कन्नड अधिकारी खंबीरपणे उभे आहेत, असे त्यांनी स्पष्ट केले. विनोद कोलकार, KMM मराठी, बेळगाव.